ಗುರುಮತ್ ಸುರೇಶ್ ಶೆಟ್ಟಿ, ಅಂಗನವಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1555. ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಿಗೆ ಪ್ರಶ್ನೆ ಕೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರು ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೇ ಸುಮಾರು ಖಾಲಿ ಇರುವ ಸಂಖ್ಯೆ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳು 6 ಖಾಲಿ ಇದೆ. ಹಾಗೆ ಖಾಲಿ ಇರುವ ಅಂಗನವಾಡಿ ಸಹಾಯಕ ಹುದ್ದೆಗಳು 31 ಖಾಲಿ ಇದೆ. ಬಹುಶಃ ಮಕ್ಕಳು ತಮ್ಮ ಬದುಕನ್ನು ಪ್ರಾರಂಭ ಮಾಡುವಂಥದ್ದು ಅಂಗನವಾಡಿ ಮೂಲಕನೇ. ಆ ನಿಟ್ಟಿನಲ್ಲಿ ಸ್ವಲ್ಪ ಇನ್ನಷ್ಟು ಒಳ್ಳೆಯ ರಿಸಲ್ಟ್ ಬರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ಒಂದು ವೇಳೆ ಸಂಬಂಧಪಟ್ಟಂಥ ಒಂದು ಕಾನೂನಿದೆ, ಸಂಬಂಧಪಟ್ಟ ಗ್ರಾಮದಲ್ಲೇ ಅವರು ವಾಸವಾಗಿರ್ಬೇಕಂತ ಕಾನೂನಿದೆ. ಒಂದು ವೇಳೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಏನು ವ್ಯವಸ್ಥೆ, ಪೂರಕ ವ್ಯವಸ್ಥೆ ಮಾಡಿದ್ದೀರಿ? ಯಾಕಂದ್ರೆ ನಮ್ಮಲ್ಲಿ ಆ ಥರ 2-3 ಪ್ರಕರಣ ಇದೆ ಮೇಡಮ್. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿ ಸದನ ನಡಿಬೇಕಾದ್ರೂ ಈ ರೀತಿ ಒಂದು ಕ್ವಶನ್ ಅನ್ನ ಮಾನ್ಯ ಶಾಸಕರು ಅವರಂತಲ್ಲ ಪ್ರತಿಯೊಬ್ಬರು ಹಾಕಿರ್ತಾರೆ. ನಾನು ಪದೇ ಪದೇ ಹೇಳ್ತೇನೆ, ಅಂಗನವಾಡಿ ಕಾರ್ಯಕರ್ತರಾಗಲಿ ಸಹಾಯಕರಾಗಲಿ ತತ್ಕ್ಷಣನೇ, ಯಾಕಂತಂದರೆ ಖಾಲಿ ಬಿಡಬಾರ್ದು ಹುದ್ದೆಗಳನ್ನು, ಇಮಿಡಿಯೇಟ್ ಆಗಿ ನಾವು ತೆಗೆದುಕೊಳ್ಬೇಕು ಅಂತ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭಾಳಷ್ಟು ಇದಾಗುತ್ತೆ ಅಂತ ಹೇಳಿ, ಅದರಲ್ಲೂ ಬಡವರ ಮಕ್ಕಳು ಅಂಗನವಾಡಿಗೆ ಬರೋದ್ರಿಂದ ಭಾಳಷ್ಟು ಕಾಳಜಿಯನ್ನು ನಾವಾಗಲಿ ನಮ್ಮ ಸರ್ಕಾರ ಆಗಲಿ ತೆಗೆದುಕೊಳ್ತಾ ಇದ್ದೇವೆ. ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು DC ಮತ್ತು CEO DC ಅಧ್ಯಕ್ಷತೆಯಲ್ಲಿ ಕಮಿಟಿ ಇರುತ್ತೆ. ಅದರಲ್ಲಿ 12 ಜನ ಇರ್ತಾರೆ. ಸೊ ನಾನಂತರೂ ಈಗಾಗಲೇ DC ಮತ್ತು CEOಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿ, ಹೋದ ಡಿಸೆಂಬರ್ ಅಧಿವೇಶನದ ನಂತರನೇ ಯಾವುದೇ ಒಂದು ಹುದ್ದೆ ಖಾಲಿಯಾದ 90 ದಿನದ ಒಳಗಡೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಈಗಾಗಲೇ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ. ಮತ್ತು ತಮ್ಮ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾರ್ಯಕರ್ತರು 6 ಜನ ತುಂಬಿಕೊಳ್ಬೇಕಾಗಿತ್ತು, 31 ಜನ ಅಂಗನವಾಡಿ ಸಹಾಯಕಿಯರನ್ನ ಏನು ತುಂಬಿಕೊಳ್ಬೇಕಾಗಿತ್ತು, ಈಗಾಗಲೇ ಆ ಪ್ರಕ್ರಿಯೆ ಎಲ್ಲ ಮುಗಿದು ತಾತ್ಕಾಲಿಕ ಪಟ್ಟಿಯನ್ನು ನಾವು ಆಯಾ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಹಚ್ಚಿದ್ದೇವೆ. ಇನ್ನೊಂದು ವಾರದಲ್ಲಿ ಇದು ಆಯ್ಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯುತ್ತೆ. ಜೊತೆಯಲ್ಲಿ ತಾವು ಒಂದು ಮಾಹಿತಿಯನ್ನು ಕೇಳಿದ್ರಿ, ಯಾರು ಆಯ್ಕೆ ಆಗಬೇಕು ಕಾರ್ಯಕರ್ತರಾಗಲಿ ಸಹಾಯಕಿಯರಾಗಲಿ ಅವರು ಆ ಊರಿನ ನಿವಾಸಿಗಳಾಗಿರಬೇಕು. ಒಂದು ಸಂದರ್ಭದಲ್ಲಿ ಅವರು ಆ ಊರಿನ ನಿವಾಸಿಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಗೆ, ಆ ಒಂದು ಹೋಬಳಿಗೆ ಅವರು ಅಲ್ಲಿ ವಾಸವಾಗಿದ್ರೆ ರಹವಾಸಿಗಳ ಸರ್ಟಿಫಿಕೇಟ್ ಅನ್ನ ಹಚ್ಚಿದ್ರೆ ಖಂಡಿತವಾಗ್ಲೂ ಅವ್ರನ್ನ ನಾವು ಕನ್ಸಿಡರ್ ಮಾಡಿ. ಆ ತರ ಒಂದಷ್ಟು ಕೇಸಸ್ ಇದೆ ಮೇಡಮ್, ದಯವಿಟ್ಟು ಅದನ್ನ ಸೂಚನೆ ಕೊಡಬೇಕು ಅಂತ. ಖಂಡಿತವಾಗ್ಲೂ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ CDPO ಅವರ ಹತ್ರ ಕರೆದು DD ಹತ್ರ ನಾನು ಮಾತಾಡ್ತೇನೆ ಖಂಡಿತವಾಗ್ಲೂ. ಧನ್ಯವಾದ.